ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರೆಗೆ ಕ್ಷಣಗಣನೆ. ಭದ್ರತೆಗೆ ಪೊಲೀಸರ ಕಟ್ಟೆಚ್ಚರ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವರಾಗಿರುವಂತಹ ಶ್ರೀ ಶರಣಬಸವೇಶ್ವರರ 204ನೇ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜಾತ್ರೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಪೊಲೀಸ್ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ನಗರದ ಪೊಲೀಸ್ ಆಯುಕ್ತರಾದ ಶರಣಪ್ಪ SD ಅವರು ಸ್ವತಃ ಜಾತ್ರೆ ಪ್ರದೇಶಕ್ಕೆ ಭೇಟಿ ನೀಡಿ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲನೆ ಮಾಡಿದ್ದಾರೆ. ಉಚ್ಚಾಯಿ ಉತ್ಸವ ಮುಗಿಯುವವರೆಗೆ ಸ್ಥಳದಲ್ಲೇ ಇದ್ದು ಪೊಲೀಸ್ ಸಿಬ್ಬಂದಿಗೆ ಅಗತ್ಯ ಸೂಚನೆಗಳನ್ನು ನೀಡಿದ್ದಾರೆ. ಇಂದು ನಡೆಯಲಿರುವ ಭವ್ಯ ರಥೋತ್ಸವದ ವೇಳೆ ಭಕ್ತರಿಗೆ ಯಾವುದೇ ತೊಂದರೆಯಾಗದಂತೆ ಹಾಗೂ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಅಧಿಕಾರಿಗಳು ಕಟ್ಟೆಚ್ಚರ ವಹಿಸಿದ್ದಾರೆ. ಭಕ್ತರು ಸಹ ಪೊಲೀಸ್ ಇಲಾಖೆ ಸಿಬ್ಬಂದಿಗೆ ಸಹಕಾರ ನೀಡಬೇಕು. ವಿಶೇಷವಾಗಿ ಚಿಕ್ಕ ಮಕ್ಕಳ ಮೇಲೆ ಗಮನವಿರಿಸುವುದು ಹಾಗೂ ಮಹಿಳೆಯರು ತಮ್ಮ ಒಡವೆ ಆಭರಣಗಳ ಬಗ್ಗೆ ಜಾಗೃತಿ ವಹಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ತಾಣವಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದ 204ನೇ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತೇ ನಡೀತಾ ಇದೆ ಉಚ್ಚಾಯಿ ಮತ್ತು ನಾಳೆ ನಡೀತಾ ಇರುವ ರಥೋತ್ಸವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ನಗರ ಪೊಲೀಸ್ ವತಿಯಿಂದ ಸುಸಜ್ಜಿತವಾದ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ನಗರದ ಎಲ್ಲ ಅಧಿಕಾರಿ ಸಿಬ್ಬಂದಿಯವರು ಅದರ ಜೊತೆಗೆ ಹೋಮ್ ಗಾರ್ಡ್ಸನ್ನು ಬಳಸ್ತಾ ಇದ್ದೀವಿ ಮತ್ತು KSRP ಮತ್ತು ನಮ್ಮ CR ತುಕಡಿಗಳನ್ನು ಬಳಸ್ತಾ ಇದ್ದೀವಿ. ಅದರ ಜೊತೆಗೆ ತಾಂತ್ರಿಕವಾಗಿಯೂ ಕೂಡ ಇಲ್ಲಿ ಹೆಚ್ಚಿನ CCTV ಕ್ಯಾಮರಾಗಳನ್ನು ಅಳವಡಿಸಿದ್ದೀವಿ. ಜನರ ಮೇಲೆ ಮತ್ತು ಇನ್ನೇನು ಕಳ್ಳರ ಮತ್ತು ಈ ಸಾರ್ವಜನಿಕರು ಗುಂಪು ಸೇರೋದರ ಒಂದು ಮಿಸ್ಯೂಸ್ ಮಾಡ್ತಾರೆ, ಕ್ರಿಮಿನಲ್ಸ್ ಮೇಲೇನು ವಾಚ್ ಮಾಡಲಿಕ್ಕೆ ನಾವು ಕ್ರೈಮ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಹೆಚ್ಚಿನದಾಗಿ ವಾಚ್ ಟವರ್ಸ್ ಹಾಕಿದ್ದೀವಿ, CCTV ಕ್ಯಾಮ್ರಾಗಳನ್ನು ಮತ್ತು ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಬಂದು ತಮ್ಮ ಏನು ಭಕ್ತಿ ಇದೆ ಭಕ್ತಿ ಸೇವೆಯನ್ನು ಮಾಡಬೇಕಂತ ಹೇಳ್ತಾರೆ. ಅದ್ರ ಜೊತೆಗೆ ಏನು ಹೆಚ್ಚಿನ ಅಪಾರ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಲಕ್ಷಾಂತರ ಜನರಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಕೆಲವು ಸಂಚಾರಿ ರೂಟ್ಗಳನ್ನು ಮಾರ್ಪಾಡು ಮಾಡಿದ್ವಿ. ಅದ್ರ ಬಗ್ಗೆನೂ ಕೂಡ ಪತ್ರಿಕೆಯಲ್ಲಿ ನಾವು ನೀಡಿದ್ದೀವಿ. ಟ್ರಾಫಿಕ್ ಡೈವರ್ಷನ್ಗೂ ಕೂಡ ಸಾರ್ವಜನಿಕರು ಸಹಕರಿಸಬೇಕಂತ ಕೇಳ್ತಾ ಇದ್ದಾರೆ.